ದರ್ಶನ್ಗೆ ಕಾದಿದೆಯೇ ಶಾಕ್ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲೆಡೆ ಹೋಯ್ತಿದೆ. ಇದಕ್ಕೆ ಕಾರಣ ಅಂತ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಮಾಡಿರುವಂತಹ ಅಬ್ಸರ್ವೇಷನ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂನ ಟೆನ್ಷನ್ ಈಗ ಶುರುವಾಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಮಾಡಿರುವಂತಹ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ ಬಹಳ ಮುಖ್ಯ ಆಗಿರುವಂಥದ್ದು. ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದಾಗುತ್ತಾ ಅನ್ನುವಂಥ ಆತಂಕ ಈಗ ದರ್ಶನ್ ಮತ್ತು ಗ್ಯಾಂಗ್ಗೆ ಶುರುವಾಗಿದೆ. ವಾದ ಪ್ರತಿವಾದದ ನಡುವೆ ಹಳೆ ಕೇಸ್ಗಳ ಮಾಹಿತಿಯನ್ನು ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರಿ ವಕೀಲರಿಗೆ. ಜುಲೈ 22ಕ್ಕೆ ನಿರ್ಧಾರವಾಗಲಿದೆ ಡೆವಿಲ್ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು. 22ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ ವಿಚಾರಣೆ. ಅವತ್ತೇ ತೀರ್ಪು ಕೊಡುವ ಸಾಧ್ಯತೆಯೂ ಕೂಡ ಇದೆ. ಸರ್ಕಾರದ ಪರ ವಕೀಲರಾಗಿ ಅನಿಲ್ ನಿಶಾನಿ ಅವರು ಇವತ್ತು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿ ನಂಬರ್ 2 ಅಪಹರಣ ಮಾಡಿದ್ದು ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳು ಇದ್ದಾವೆ, ಪೂರಕವಾದಂಥ ಸಾಕ್ಷಿಗಳಿದ್ದಾವೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೂ ಕೂಡ ಸಾಕ್ಷಿಗಳು ಇದ್ದಾವೆ ಅನ್ನುವಂಥದ್ದನ್ನು ವಾದ ಮಂಡನೆಯಲ್ಲಿ ಹೇಳಿದ್ದಾರೆ. ತಾಂತ್ರಿಕ, ವೈಜ್ಞಾನಿಕ ಹಾಗೂ ಸಾಕ್ಷಿಗಳ ಹೇಳಿಕೆಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾವೆ. ದರ್ಶನ್ನ ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಇಂತಹ ಆರೋಪಿಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಆರೋಪಿ ದರ್ಶನ್ ಮೇಲೆ ಹಳೆ ಪ್ರಕರಣಗಳು ಕೂಡ ಸಾಕಷ್ಟಿದ್ದಾವೆ. ಅದು ಯಾವ್ಯಾವ ರೀತಿಯಾದಂತಹ ಪ್ರಕರಣಗಳು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಹಲ್ಲೆ, ನಿಂದನೆ, ಅರಣ್ಯ ಇಲಾಖೆಯ ಹಲವು ಕೇಸ್ಗಳು ಕೂಡ ದರ್ಶನ್ ವಿರುದ್ಧ ಇದ್ದಾವೆ. ಮತ್ತು ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾಗಲೂ ಕೂಡ ಅಕ್ರಮ ಚಟುವಟಿಕೆಯನ್ನು ನಡೆಸಿದ್ದಾರೆ. ಜೈಲಿನಿಂದನೇ ವಿಡಿಯೋ ಕಾಲಲ್ಲಿ ಮಾತನಾಡಿರುವಂಥದ್ದು ಇವೆಲ್ಲವೂ ಕೂಡ ಅಕ್ರಮ ಆಗತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೀವಿ ಅನ್ನುವಂಥದ್ದನ್ನು ಅನಿಲ್ ನಿಶಾನಿ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲವನ್ನೂ ಪರಿಗಣಿಸಿ ಆರೋಪಿಗಳ ಬೇಲ್ ರದ್ದುಗೊಳಿಸಬೇಕು ಅನ್ನುವಂತಹ ವಾದ ಮಂಡನೆ ಆಗಿದೆ ಸರ್ಕಾರಿ ಪರ ವಕೀಲರಿಂದ. ಈ ಸಂದರ್ಭದಲ್ಲಿನೇ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಮತ್ತು ಕೆಲವೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಪರ ವಕೀಲರು ಸಲ್ಲಿಸಿದ್ದ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಹೈಕೋರ್ಟ್ ಸೂಕ್ತವಾಗಿ ವಿವೇಚನೆ ಬಳಸಿ ಜಾಮೀನು ನೀಡಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆರೋಪಿ ಪರ ವಕೀಲರು ಜಾಮೀನು ಆದೇಶ ನೋಡಿದ್ದೀರಲ್ವೇ ಅಂತೇಳಿ ಕಪಿಲ್ ಸಿಬಲ್ ಅವರನ್ನು ಕೂಡ ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ ಬೇಲ್ ಕೊಟ್ಟ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಹೇಳಿ ಅಂತೇಳಿ ಪ್ರಶ್ನಿಸಿದ್ದಾರೆ. ಇಲ್ಲಿ ಹೈಕೋರ್ಟ್ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಬಳಸಿರುವ ವಿವೇಚನೆಯ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. 262 ಸಾಕ್ಷಿಗಳ ವಿಚಾರಣೆ ಮಾಡಿ ಹೇಳಿಕೆ ಪಡೆದಿದ್ದಾರೆ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಹಿರಿಯ ವಕೀಲರಾಗಿರುವಂಥ ಕಪಿಲ್ ಸಿಬಲ್ ಅವರು ಇದರಲ್ಲಿ ದರ್ಶನ್ ಭಾಗಿಯಾಗಿರುವುದಕ್ಕೆ ಪುರಾವೆಗಳು ಇಲ್ಲ ಅನ್ನುವಂತಹ ವಾದವನ್ನು ಮಂಡನೆ ಮಾಡಿದ್ದಾರೆ. ನಾನು 161, 164 ಅಡಿಯಲ್ಲಿ ಕೊಟ್ಟ ಹೇಳಿಕೆ ಬಗ್ಗೆಯೂ ಕೂಡ ವಾದಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾರೆಲ್ಲ 161 ಸ್ಟೇಟ್ಮೆಂಟ್ ಅಂದರೆ CRPC ಅಡಿಯಲ್ಲಿ ಬರುವಂಥದ್ದು 164 ಸ್ಟೇಟ್ಮೆಂಟ್ಗಳು. ಅದಕ್ಕಾಗಿ ನನಗೆ ನ್ಯಾಯಪೀಠ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ಗಳ ಆಧಾರದಲ್ಲೂ ಕೂಡ ವಾದ ಮಾಡಬೇಕು ಅಂತೇಳಿ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಈಗ ನೀವು ಮಾಡ್ತಿರುವ ವಾದವನ್ನು ನಾವು ಒಪ್ಪುವುದಿಲ್ಲ. ಈಗ ಸುಪ್ರೀಂ ಕೋರ್ಟ್ ಮುಂದುವರೆದು ಹೇಳಿರುವಂಥದ್ದು ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಇನ್ನೊಂದಷ್ಟು ಅಂಶಗಳ ಕಡೆಗೆ ಸುಪ್ರೀಂ ಕೋರ್ಟ್ ಬೆಳಕು ಚೆಲ್ಲಿದೆ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಬಹಳ ಗಮನಾರ್ಹವಾಗಿ ಉಲ್ಲೇಖ ಮಾಡಿದೆ. ಈ ಅಭಿಪ್ರಾಯ ವ್ಯಕ್ತವಾಗಿದೆ. ಹಿಂದೆಯೂ ಹಲವು ಕೇಸುಗಳು ದಾಖಲಾಗಿವೆ ಅಂದಿದ್ದಾರೆ. ಅಂದರೆ ದರ್ಶನ್ ವಿರುದ್ಧ ಇದೇ ಅಲ್ಲದೇನೆ, ಈ ಕೊಲೆ ಕೇಸ್ ಅಲ್ಲದೇನೆ ಹಿಂದೆನೂ ಕೂಡ ಬೇರೆ ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಸರ್ಕಾರದ ಪರ ವಕೀಲರು. ಹೀಗಾಗಿ ಸರ್ಕಾರಿ ವಕೀಲರು ಹಳೆ ಕೇಸ್ಗಳ ಮಾಹಿತಿಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಹಳೆ ಕೇಸ್ಗಳ ಮಾಹಿತಿಯನ್ನು ನೀವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಕೇಳಿದ್ದಾರೆ. ಮತ್ತು ಇದರ ಆಧಾರದಲ್ಲಿ ಆರೋಪಿ ಪರ ವಕೀಲರು ಹೆಚ್ಚುವರಿ ವಾದಗಳಿದ್ರೆ ಅದನ್ನು ಕೂಡ ಮಾಡಬಹುದು. ಹೆಚ್ಚುವರಿ ವಾದಗಳಿದ್ರೆ ಆರೋಪಿ ಪರ ವಕೀಲರಿಂದ ಅದನ್ನು ಕೂಡ ಮಾಡಬಹುದು. ಅಷ್ಟೇ ಅಲ್ಲದೆ ಅವರು ವಾದ ಮಂಡನೆಗೆ ಮೊದಲು ಹೆಚ್ಚುವರಿ ವಾದವನ್ನು ಮೊದಲು ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಕೇಳಿದ್ದಾರೆ. ಅಂದರೆ ಯಾವ್ಯಾವ ಅಬ್ಜೆಕ್ಷನ್ಸ್ ನಿಮ್ದು ಇದೆ, ಯಾವ್ಯಾವ ಅಂಶಗಳನ್ನು ನೀವು ಪಾಯಿಂಟ್ ಔಟ್ ಮಾಡ್ತೀರಿ, ಯಾವ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಬೇಲ್ ಇರಬೇಕು ಅನ್ನೋದ್ರ ಬಗ್ಗೆ ವಾದ ಮಾಡ್ತೀನಿ ಅಂತೇಳಿ ಅದನ್ನು ಕೂಡ ನಮಗೆ ಲಿಖಿತ ರೂಪದಲ್ಲಿ ಕೊಡಿ. ಉಳಿದ ಆರೋಪಿಗಳ ಪರ ವಾದಕ್ಕೂ ಕೂಡ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ ಇರಬಹುದು ಅಥವಾ ಈ ಪ್ರಕರಣದಲ್ಲಿರುವಂಥ ಇತರೆ ಆರೋಪಿಗಳ ವಿಚಾರದಲ್ಲೂ ಕೂಡ ಅವರ ಪರ ವಾದಕ್ಕೂ ಕೂಡ ನಾವು ಅವಕಾಶವನ್ನು ಕೊಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಜುಲೈ 22 ಮಂಗಳವಾರ ಎಲ್ಲರ ವಾದವನ್ನು ಕೂಡ ಆಲಿಸ್ತೀವಿ ಅಂತ ಮುಂದೂಡಿಕೆ ಮಾಡಿದ್ದಾರೆ. ನಾಡಿದ್ದು ಮಂಗಳವಾರದಂದು
ವಿಚಾರಣೆ ಮುಂದುವರಿಯುತ್ತೆ. ಸಾಧ್ಯವಾದರೆ ಅದೇ ದಿನ ಆದೇಶವನ್ನು ಕೂಡ ಪ್ರಕಟಿಸೋಣ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಈ ಎಲ್ಲ ಹಿಯರಿಂಗ್ ಮುಗಿದು ಸಾಧ್ಯ ಆದರೆ ಅವತ್ತಿನೇ ನಾವು ಆದೇಶವನ್ನು ಕೂಡ ಪ್ರಕಟ ಮಾಡ್ತೀವಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಅಥವಾ ಅವತ್ತು ಅಥವಾ ಅದಕ್ಕಿಂತ ಮುಂದಿನ ದಿವಸಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ದರ್ಶನ್ ಭವಿಷ್ಯ ಹೊರಬರಬಹುದು. ಅಲ್ಲಿಗೆ ದರ್ಶನ್ ಭವಿಷ್ಯ ಈಗ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಅವಲಂಬಿಸಿದೆ. ನಿನ್ನೆಯಷ್ಟೇ ದರ್ಶನ್ ಥಾಯ್ಲೆಂಡ್ಗೆ ಹೋಗಿದ್ದಾರೆ, ಅಲ್ಲಿ ಸಿನಿಮಾ ಶೂಟಿಂಗ್ ಆಗಿ ಹೋಗಿದ್ದಾರೆ. 11 ದಿವಸಗಳ ಪ್ರವಾಸ. ಆದರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿತ್ತು ಅಂತೇಳಿ ಆದರೆ ದರ್ಶನ್ ತನ್ನ ಪ್ರವಾಸವನ್ನು ಕೂಡ ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹೀಗಾಗಿಯೇ ಈ ಒಂದು ಪ್ರಕರಣ ಈಗ ಬಹಳ ಮಹತ್ವದ್ದಾಗಿರುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ನಡೆತಿರುವಂಥ ವಿಚಾರಣೆ ದರ್ಶನ್ ಪಾಲಿಗೂ ಕೂಡ ಬಹಳ ನಿರ್ಣಾಯಕ ಆಗುವಂಥದ್ದು.